ನನ್ನ ಹೆಸರು ಕೊಟ್ರೇಶ್ ಅಂತೇಳಿ. ನಿಜವಾಗಲೂ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಜನ ಬೇರೆ ರೀತಿಯಲ್ಲಿ ಹೊರಗಡೆ ಮಾತಾಡ್ತಿರ್ತಾರೆ, ಆದರೆ ಈ ಒಂದು ಕಾರ್ಯಕ್ರಮ ಒಂದು ಸಮಾಜದ ನಡುವೆ ವ್ಯಕ್ತಿ ನಡುವೆ ಸಂಬಂಧವನ್ನು ಕಲಿಸುವಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಮುಖ್ಯವಾಗಿ ಅಲ್ಲಾಹನ ಒಂದು ಏನು ಬೋಧನೆಗಳಿದ್ದಾವೆ, ಯಾವ ರೀತಿಯಾಗಿ ಅಲ್ಲಾಹನ ಬೋಧನೆಗಳು ಜನರು ಯಾವ ರೀತಿ ಮನವಟ್ಟು ಮಾಡ್ತವೆ, ಸರ್ವ ಧರ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಬೋಧನೆ ಏನಿದೆ, ನಿಜವಾಗಲೂ ಅದನ್ನು ತಿಳ್ಕೊಂಡಿದ್ದು ಭಾಳ ಖುಷಿಯಾಗಿರ್ತಕ್ಕಂಥ ವಿಚಾರ. ಹಾಗೆ ಪರಮಾತ್ಮ ಮತ್ತು ದೇವರು ಎಲ್ಲ ಒಂದೇ, ನಾವೆಲ್ಲ ಕೇವಲ ಸೃಷ್ಟಿಕರ್ತ ಒಬ್ಬದೇ ಇದ್ದಾನೆ, ನಾವೆಲ್ಲ ಕೇವಲ ಕ್ಷಣ ಮಾತ್ರ ಹುಟ್ಟಿಸುವವನು ಅವನೇ, ಮತ್ತು ನಾವು ಅವ್ರ ಹತ್ರನೇ ಹೋಗ್ತೇವೆ. ಆದರೆ ಮಾನವತಾವಾದಿಯಲ್ಲಿ ನಾವೆಲ್ಲರೂ ಸಹಬಾಳ್ವೆಯಿಂದ ಸ್ನೇಹ ಸಂಬಂಧದಿಂದ ಅಣ್ಣ ತಮ್ಮಂದಿರ ರೀತಿಯಾಗಿ ಬದುಕಬೇಕಂತಕ್ಕಂತಹ ಒಂದು ಅಲ್ಲನೇ ಏನು ಬೋಧನೆ ಇದೆ, ಅದನ್ನು ತಿಳ್ಕೊಂಡಿದ್ದು ಇವತ್ತು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಇಲ್ಲಿವರೆಗೆ ನಮ್ಮನ್ನು ಕರೆಸಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರ್ತಕ್ಕಂತಹ ನೈಮ್ ಸರ್ ಅವರಿಗೆ ನಾವು ಹೃತ್ಪೂರ್ವಕ ಆಭಾರಿ ಅಂತ ಹೇಳ್ತಾ ಇದ್ದೇವೆ. ಯಾಕಂದರೆ ನಮಗೆ ಏನೋ ಒಂದು ವಿಚಾರ, ಆದರೆ ಇವತ್ತು ಬಂದ ತಕ್ಷಣ ಗೊತ್ತಾಯಿತು ಏನಂದ್ರೆ ಒಂದು ಧರ್ಮ ಅಂದರೆ ಒಂದು ಮುಸ್ಲಿಂ ಧರ್ಮ ಅಂತಕ್ಕಂಥದ್ದು ಈ ರೀತಿ ಸರ್ವಧರ್ಮಗಳ ಒಂದು ಭಾವನೆ ಹೊಂದಿರತಕ್ಕಂಥದ್ದು, ಎಲ್ಲರೂ ಸರ್ವಧರ್ಮ ಇರ್ತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಂಡು ನಮಗೆ ಭಾಳ ಖುಷಿಯಾಯಿತು. ಇವತ್ತೊಂದು ಕಾರ್ಯಕ್ರಮ ಕರೆಸಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.